ಇಂಥ ಟೈಮ್ ನಲ್ಲಿ ಏನ್ ಮಾತಾಡ್ಬೇಕಂತ ಶೌರ್ಯನಿಗೆ ತಿಳಿಲಿಲ್ಲ. ಅವನು ಸುಮ್ನೆ ತನ್ನ ರೂಮ್ ಕಡೆ ಹೊರಟ. ಅದೇ ಸಮಯಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಮತ್ತೆ ಹೇಳಿದ್ರು, ಎಲ್ರು ಕಿವಿ ಕೊಟ್ಟು ಕೇಳಿ, ಯಾರಾದ್ರೂ ಈ ಹುಚ್ಚನಿಗೆ ಹೆಲ್ಪ್ ಮಾಡಿದ್ರೆ ಅಥವಾ ಅವನ ಜೊತೆ ಮಾತಾಡಕ್ಕೂ ಟ್ರೈ ಮಾಡಿದ್ರೆ ಅವ್ರು ನನ್ನ ಎನಿಮಿ ಆಗ್ತಾರೆ. ಅಂಡ್ ನಿಮ್ ಎಲ್ರಿಗೂ ಗೊತ್ತಿದೆ ಅಲ್ವಾ, ಟೈಟನ್ ಗ್ರಹದ ಜನರು ನನ್ನ ಎನಿಮಿ ಆಗೋದಕ್ಕಿಂತ ಸಾಯೋದೇ ಮೇಲು ಅಂತ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಲ್ವಾ? ಈಗ ತಾನೇನ್ ಮಾಡ್ಬೇಕಂತ ಶೌರ್ಯನಿಗೆ ಗೊತ್ತಾಗ್ತಿರ್ಲಿಲ್ಲ. ಇಡೀ ದೇವ್ ಆಶ್ರಮ ಶೌರ್ಯನಿಗೆ ತಿರುಗಿ ಬಿದ್ದಿತ್ತು. ಈಗ ಶೌರ್ಯ ಹೇಗಾದ್ರೂ ಮಾಡಿ ಏಲಿಯನ್ ನ ಸೋಲ್ಸಿ ತನ್ನ ಪವರ್ ಹೆಚ್ಚು ಮಾಡ್ಬೇಕಿತ್ತು, ಸೋ ದಟ್ ಅವನು ಮುಗ್ಧಾ ಜೊತೆ ಫೈಟ್ ಮಾಡಕ್ಕಾಗುತ್ತೆ. ಅದರಿಂದ ಶೌರ್ಯ ತನ್ನ ಕತ್ತಿ ಎತ್ಕೊಂಡು ಕಾಡಿನ ಕಡೆ ಹೋದ. ಕಾಡಿನ ದಾರಿಯಲ್ಲಿ ಶೌರ್ಯನಿಗೆ ಡಾಕ್ಟರ್ ಥಾಮಸ್ ಅವರ ಮಾತೆಲ್ಲ ನೆನಪಾಗ್ತಿತ್ತು. ಶೌರ್ಯ, ನೀನು ಟೈಟಾನ್ ಗ್ರಹಕ್ಕೆ ಹೋಗ್ತಿದ್ಯಾ ಸರಿ, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಟೈಟಾನ್ ಗ್ರಹದಲ್ಲಿ 4 ಟೈಪ್ ಏಲಿಯನ್ಗಳಿವೆ. ಸಾಮಾನ್ಯ ಏಲಿಯನ್, ಪ್ರೈಮರಿ ಏಲಿಯನ್, ಮ್ಯೂಟೆಡ್ ಏಲಿಯನ್, ಪವಿತ್ರ ರಕ್ತ ಏಲಿಯನ್ಸ್. ಫಸ್ಟ್ ನೀನು ಸಾಮಾನ್ಯ ಮತ್ತು ಪ್ರೈಮರಿ ಏಲಿಯನ್ಸ್ ನ ಮಾತ್ರ ಬೇಟೆ ಮಾಡು.